ಭೂಮಿಯ ಅಳಿವಿಗೆ ಕಾರಣವಾಗುವ ಮನುಷ್ಯನ ಈ ಬೆಳವಣಿಗೆಯ ಬಗ್ಗೆ ನೀವು ಕೇಳಿದ್ದೀರಾ? ಇದಕ್ಕೆ ಕಾರಣ ಜಾಗತಿಕ ತಾಪಮಾನ, ಪರಿಸರ ಮಾಲಿನ್ಯ ಅಥವಾ ನ್ಯೂಕ್ಲಿಯರ್ ವಿಸ್ಫೋಟ ಯಾವುದೂ ಅಲ್ಲ. ಇದಕ್ಕಿಂತಲೂ ಭಯಾನಕ ಕಾರಣ ಹೊಂದಿದೆ, ಅದುವೇ ಸಿಂಗ್ಯುಲಾರಿಟಿ. ಸಿಂಗ್ಯುಲಾರಿಟಿ ಎಂದರೆ ಭವಿಷ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ವತಂತ್ರವಾಗಿ ಬೆಳೆದು ಯಾವುದೇ ಮನುಷ್ಯ ಸಹಾಯವಿಲ್ಲದೆ ಕೆಲಸ ಮಾಡಲು ಮತ್ತು ವಿಕಾಸಗೊಳ್ಳಲು ಪ್ರಾರಂಭಿಸುತ್ತದೆ. ಇದರಿಂದ ನಾವು ಕೆಲವು ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಕಾಣುವ ಹಾಗೆ ಇದು ಮನುಷ್ಯನಿಗಿಂತ ಪ್ರಬಲ ಶಕ್ತಿಯಾಗಿ ಬೆಳೆದು ಮನುಷ್ಯನ ಮೇಲೆ ಆಧಿಪತ್ಯ ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಸಿಂಗ್ಯುಲಾರಿಟಿಯ ಈ ಬೆಳವಣಿಗೆ ಮನುಷ್ಯ ಮತ್ತು ರೋಬೋಟ್ಗಳ ನಡುವಿನ ಯುದ್ಧಕ್ಕೆ ಕಾರಣವಾಗುತ್ತದೆ. 2015ರಲ್ಲಿ ಸ್ಟೀಫನ್ ಹಾಕಿಂಗ್, ಎಲಾನ್ ಮಸ್ಕ್ ನಂತವರು ಸಿಂಗ್ಯುಲಾರಿಟಿಯ ಬೆಳವಣಿಗೆಯ ಬಗ್ಗೆ ಎಚ್ಚರಿಕೆ ನೀಡಿದರು ಹಾಗೂ ಇದನ್ನು ಹ್ಯುಮ್ಯಾನಿಟಿಯ ಗ್ರೇಟೆಸ್ಟ್ ಬ್ಲಂಡರ್ ಎಂದು ವ್ಯಕ್ತಪಡಿಸಿದರು. ಆದರೆ ಸಿಂಗ್ಯುಲಾರಿಟಿಯು ಎರಡು ರೀತಿಯ ಸಾಧ್ಯತೆಗಳನ್ನು ಹೊಂದಿದೆ. ಒಂದೆಡೆ ಅಪಾಯಕಾರಿ ಶಕ್ತಿಯಾಗಿದ್ದು ವಿಜ್ಞಾನಿಗಳು ಭಯಪಡುವಾಗೆ ಮನುಷ್ಯನ ನಾಶಕ್ಕೆ ಕಾರಣವಾದರೆ, ಮತ್ತೊಂದೆಡೆ ಒಮ್ಮೆ ಅಸಾಧ್ಯವೆಂದು ಭಾವಿಸಿದ ಮೆಮೊರಿ ಕ್ಲೋನಿಂಗ್, ಟೆಲಿಪೋರ್ಟೇಷನ್, ಇಂಟರ್ಸ್ಟೆಲ್ಲರ್ ಟ್ರಾವೆಲ್ ಇಂತಹ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ತರಲು ಸಾಧ್ಯವಾಗುತ್ತದೆ. ಹೀಗೆ ಮನುಷ್ಯ ನಾಗರಿಕತೆಯನ್ನು ಟೈಪ್ 0 ತಳದಿಂದ ಟೈಪ್ 1 ಹಾಗೂ ಟೈಪ್ 2 ನಾಗರಿಕತೆಗೆ ಕೊಂಡೊಯ್ಯುತ್ತದೆ.